ಫೋಟೋ ಹಾಗೆ ವಿಡಿಯೋ ವೈರಲ್ ಆಯಿತು. ಫೋಟೋ ವೈರಲ್ ಆದ ಸಂದರ್ಭದಲ್ಲಿ ನಟಿ ಸಂಜನಾ ಗಲ್ರಾನಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಜನಾ ಅವರೇ. ನಮಸ್ತೆ. ನೆನೆ ತಾವು ಹೇಳ್ತಾ ಇದ್ರಿ ಜೈಲಿನ ಒಳಗಡೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ, ಕ್ಯಾಂಟೀನ್ ಇರುತ್ತೆ, ತಪ್ಪಲ್ಲ ಅದು ಯಾವುದು ಕೂಡ ಅಂತ ಹೇಳಿ. ತಪ್ಪಲ್ಲ ಅನ್ನೋ ಹಾಗಿದ್ರೆ ಇವತ್ತು ಸರ್ಕಾರವೇ ಕ್ರಮಕ್ಕೆ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದಾಗಿರೋದು, ಇದೆಲ್ಲ ಯಾಕಾಯ್ತು ಅಂತ? ನೋಡಿ, ಈ ಫೋಟೋಸ್ ಅಲ್ಲಿ ನಡೀತಾ ಇರೋದೊಳಗೆ ಏನ್ ನಡೀತಾ ಇದೆಯೋ ಅದ್ರ ಫೋಟೋಸ್ ಹೊರಗ್ ಬರೋದು ತುಂಬಾನೇ ತಪ್ಪು. ಅಂಡ್ ಫೋಟೋ ತೆಗ್ದಿರ್ತಾರಂದ್ರೆ ಅಲ್ಲಿ ಹವಲ್ದಾರ್ಗಳ ಹತ್ರ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಫೋನ್ ಇರುತ್ತೆ, ಮತ್ತೆ ಅಧಿಕಾರಿಗಳ ಹತ್ರ ಅವ್ರ ಮೊಬೈಲ್ ಇರುತ್ತೆ. ತಪ್ಪ ಬೇರೆ ಯಾರ ಹತ್ರ ಮೊಬೈಲ್ ಇರೋ ಅವಕಾಶ ಇಲ್ಲ. ಅಂಡ್ ಇದೆಲ್ಲ ನೋಡ್ಬಿಟ್ಟು ತುಂಬಾ ಒಂದ್ ರೀತಿ ಬೇಜಾರಾಗ್ತದೆ. ಬಿಕಾಸ್ ಪೊಲೀಸರು ತುಂಬಾ ಶ್ರಮೆ ಪಡ್ತಾರೆ ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಮಾಡೋದಿಕ್ಕೆ. ನೀವೇ ನೋಡ್ತಾ ಇದ್ದೀರಾ, ಹೇಳಿದ್ರಿ CCB ಇಂದ 100 ಜನ ಎಲ್ಲಾ ರಾಜ್ಯದ ಕೆಲಸಗಳು ಬಿಟ್ಬಿಟ್ಟು ನೇರವಾಗಿ ಅಲ್ಲಿ ದಾಳಿ ಮಾಡ್ಲಿಕ್ಕೆ ಹೊರಟೋಗಿದ್ದಾರೆ. ಸೊ ಅವರ ಶ್ರಮೆಯನ್ನ ನಾವು ನಿಜವಾಗ್ಲೂ ಗೌರವಿಸ್ಬೇಕು. ಅಂಡ್ ಯಾರೋ ಒಬ್ರು 1% ಇದು ಫೋಟೋ ಝೂಮಿನ್ ನಲ್ಲಿ ತುಂಬಾ ದೂರದಿಂದ ತೆಗ್ದು ಇದು ಈ ತರ ವೈರಲ್ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ. ಆ ಒಂದೇ ಒಂದು ಮನುಷ್ಯನಿಂದ ನಾವು ಖಂಡಿತವಾಗ್ಲೂ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ಇಡೀ ಸರ್ಕಾರಕ್ಕೂ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಫೋಟೋ ತೆಗ್ದಿರೋದು ಅಲ್ಲಿ ಏನ್ ಆಗ್ತಿದೆ ಅದನ್ನ ಕ್ಯಾಪ್ಚರ್ ಮಾಡಿರೋದು ಅಷ್ಟೇ ಅಲ್ವಾ? ಫೋಟೋ ತೆಗ್ದಿರೋದು ಮಾತ್ರನಾ ತಪ್ಪು? ಅಲ್ಲಿ ಹಂಗೆ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದ ವಿಚಾರಗಳ ತಪ್ಪಲ್ವಾ? ಫೋಟೋನೇ ತೆಗಿಬಾರ್ದು, ಇಟ್ಸ್ ನಾಟ್ ಅಲೌಡ್. ಅದೊಂದು ಸೆಲ್ಫಿ ತೆಗೆದ್ಬಿಟ್ಟು ಫೋಟೋ ತೆಗ್ದಿದ್ ಹೆಂಗ್ ತಪ್ಪೋ, ಫೋಟೋ ತೆಗೆಸ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಸೀನ್ ಕ್ರಿಯೇಟ್ ಆಯ್ತಲ್ಲ, ಅದು ತಪ್ಪಲ್ವಾ ಸಂಜನಾ ಅವ್ರೆ? ಇಲ್ಲಮ್ಮ, ಕುತ್ಕೊಂಡ್ ಕಾಫಿ ಕುಡಿಯೋ ಅಧಿಕಾರ ಎಲ್ಲಾ ಆರೋಪಿಗಳಿಗೂ ಇದೆ. ಹಂಗಾದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರು? ಯಾಕೆ ಇವತ್ತು ಹೋಮ್ ಮಿನಿಸ್ಟರೇ ಜೈಲಿಗೆ ದೌಡಾಯಿಸ್ತಿದ್ದಾರೆ? ಯಾಕೆ ದರ್ಶನ್ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು ಅಂತಿದ್ದಾರೆ? ಬಿಕಾಸ್ ಈ ಫೋಟೋ ಅವ್ರದ್ದು ತೆಗಿಯಲಾಗಿದೆ ಅಂತ ನೋಡಿ ಈಗ ಅವ್ರಿಗೆ ಸಮಯ ಬಂದಿದೆ ಅಂತ 4 ಕಡೆಯಿಂದ ಇದು ಬೇಕಂತ ಯಾರೋ ಮಾಡಿದ್ದಾರೆ. ಅಂಡ್ ನಮಗೆ ಎಲ್ಲರಿಗೂ ಗೊತ್ತಿದೆ ದಟ್ ಈಗ ಚಾರ್ಜ್ ಶೀಟ್ ಇನ್ನೇನು ಹಾಕೋ ಒಂದು ಮೂಲೆ ಸಮಯ ಬಂತು. ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಾದ್ಮೇಲೆ ಅವರು ಖಂಡಿತವಾಗ್ಲೂ ಯಾರೇ ಒಂದು ಆರೋಪಿ ಇದ್ರು ಅವ್ರ ಜಾಮೀನಿಗೆ ಹಾಕ್ತಾರೆ. ಸೊ ಯಾರೋ ಬೇಕಂತ ವಿರೋಧಿ ಇದು ಒಂದು ಪ್ಲಾಟ್ ಮಾಡಿದ್ದಾರೆ ಅವ್ರ ವಿರುದ್ಧ ಅಂತಾನು ಹೇಳಿದ್ರೆ ತಪ್ಪಿಲ್ಲ. ಅಂಡ್ ಆ ಒಂದು ವ್ಯಕ್ತಿ ಮಾಡಿರೋದ್ರಿಂದ ಎಷ್ಟು ಜನ ಅನುಭವಿಸ್ಬೇಕಾಗ್ತಾ ಇದೆ ಅಂತ ಎಷ್ಟು ಜನರಿಗೆ ಬೇಡದೇ ಇರೋ ಕೆಲ್ಸಗಳು ಮಾಡ್ಬೇಕಾಗ್ತಾ ಇದೆ, ಎಷ್ಟು ಜನರ ಹೆಸರು ಹಾಳಾಗ್ತಾ ಇದೆ, ಇಡೀ ಸಿಸ್ಟಮ್ಗೆನೆ ಬ್ಲೇಮ್ ಮಾಡಲಾಗ್ತಾ ಇದೆ ಅಂತ ನಮಗೆ ಕ್ಲಿಯರ್ ಆಗಿ ಹಿಂಗೆ ಕಾಣಿಸ್ತಾ ಇದೆ. ಸೊ ಏನ್ ಹೇಳ್ತೀವಿ, ಇದು ಒಂದ್ ಮೀನು ಸರಿ ಇಲ್ಲ ಅಂದ್ರೆ ಇಡೀ ಒಂದು ಲೇಕಲ್ಲೇ ಎಲ್ಲಾ ಮೀನುಗಳು ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಇದೊಂದು ಕರಪ್ಟ್ ಸಿಸ್ಟಮ್ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ನಾವು ಪೊಲೀಸರವರಿಗೆ ನೋಡಿ, ನಾವಿವತ್ತು ನಮ್ಮ ಮನೆಯಲ್ಲಿ ನಾವಿಷ್ಟು ಸೇಫ್ಟಿ ಆಗಿದ್ದೀವಿ. ಮನೇಲಿ ಚಿಲ್ಕಾನು ಹಾಕದೆ ನಾವು ಬದುಕ್ತೀವಿ ನೆಮ್ಮದಿಯಾಗಿ ಅಂದ್ರೆ ಅದಕ್ಕೆ ಏಕಾಂಗಿ ಕಾರಣ ನಮ್ಮ ರಾಜ್ಯದ ಪೊಲೀಸು ಹಗಲು ರಾತ್ರಿ ನಮ್ ಸೇಫ್ಟಿಗೋಸ್ಕರ ವರ್ಕ್ ಮಾಡ್ತಾರೆ. ಹಾಗಾಗಿ ಅಂಡ್ ಆ ಪೊಲೀಸನ್ನ ನಾವು ಗೌರವಿಸ್ಬೇಕು, ಅವ್ರು ಪಡೋ ಈ ಶ್ರಮೆನ ಕೂಡ ನಾವು ಗೌರವಿಸ್ಬೇಕು. ಅಂಡ್ ಅಲ್ಲಿ ಸಿಸ್ಟಮ್ ತುಂಬಾನೇ ಸ್ಟ್ರಿಕ್ಟ್ ಇದೆ. ಒಂದು 10 ಫೀಟ್ ಹೆಜ್ಜೆಗೂನುವೆ, ಅದು 15 ಎಕರೆ ಅಷ್ಟು ದೊಡ್ಡ ಜಾಗ ಆಗಿದ್ರುನುವೆ 10 ಅಡಿ ಹೆಜ್ಜೆಗೂನುವೆ ಅಲ್ಲಿ CCTV ಕ್ಯಾಮ್ರಾಸ್ ಗಳಿದೆ. ಬಿಕಾಸ್ ಅಲ್ಲಿ ಏಕಾಏಕಿ ಯಾರ್ದು ಜಗಳ ಆಗ್ಬಾರ್ದು, ಡಿಸಿಪ್ಲಿನ್ ಆಗಿರ್ಬೇಕು. ಎಲ್ಲಾರು ಹಲವಾರು ಅಪರಾಧಿಗಳು ಅಲ್ಲಿ ಇರ್ತಾರೆ, ನಿಜಕ್ಕೂ ಅಪರಾಧ ಮಾಡಿರೋ ಅಪರಾಧಿಗಳು, ಡೇಂಜರಸ್ ಜನ ಅಲ್ಲಿರ್ತಾರೆ. ಹಾಗಾಗಿ ಕಂಪ್ಲೀಟ್ಲಿ CCTV ಕಂಟ್ರೋಲ್ಡ್ ಒಂದ್ ಜಾಗ ಇರುತ್ತೆ. ಸೊ ಈ ತರ ಒಂದು ನಡೆಯೋದು ತುಂಬಾನೇ ಅಪರೂಪ. ಇದು ಹೇಗ್ ನಡೆದಿದೆ ಅಂತ ನೋಡ್ಬಿಟ್ಟು ನನಗೆ ತುಂಬಾನೇ ಶಾಕ್ ಹಾಗೆ ಬೇಜಾರಾಗ್ತದೆ. ವಿಡಿಯೋ ಕಾಲ್ ಎಲ್ಲ ಮಾಡ್ಲಿಕ್ಕೆ, ಫೋನ್ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತಾ ಸಂಜನಾ ಅವ್ರೆ? ಈಗ ಜೈಲ್ ರೂಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲಮ್ಮ. ಬಟ್ ಏನಂದ್ರೆ ನೋಡಿ, ಫಸ್ಟ್ ಅಂಡ್ ಫಾರ್ ಆಲ್ ನಾನು ನಿಮ್ ಚಾನೆಲ್ ಅಲ್ಲಿ ಬಂದ್ಬಿಟ್ಟು ನೇರ ಮಾತಾಡ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಕ್ಲಾರಿಫೈ ದಟ್ ನನ್ ಮೇಲೆ ಇದ್ದಿದ್ದ ಆರೋಪ ಕೇಸು, ಸ್ಯಾಂಡಲ್ವುಡ್ ಡ್ರಗ್ ಕೇಸು ಕಂಪ್ಲೀಟ್ ಆಗಿ ಕ್ವಾಶ್ ಆಗಿ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಬಿಕಾಸ್ ನನಗೆ ನಿಮ್ ಚಾನೆಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆ ಕಾಮೆಂಟ್ಸ್ ಹೋದ್ರೆ ಜನ ಇವಳು ಜೈಲ್ ಹಾಕಿ, ಇವಳಿಗೂ ಅನುಭವ ಇದೆ, ಇವಳ ಹತ್ರ ಯಾಕೆ ಸ್ಟೇಟ್ಮೆಂಟ್ ತಗೊಂಡ್ರಿ ಅಂತ ತುಂಬಾ ಕೆಟ್ಟ ಕಮೆಂಟ್ಸ್
ಬರೀತಾ ಇದಾರೆ. ಸೊ ನಾನು ಈ ಒಂದು ಕಮೆಂಟ್ಸ್ ಬರೆಯೋರಿಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ದಟ್ ಐ ಹ್ಯಾವ್ ಗಾಟ್ ಅ ಕ್ಲೀನ್ ಚಿಟ್. ನನ್ನ ದಯವಿಟ್ಟು ಟ್ರೋಲ್ ಮಾಡೋದು ನಿಲ್ಸಿ. ನನ್ನನ್ನೇ ಅಲ್ಲ, ಯಾವ್ದೇ ಒಂದು ಹೆಣ್ಮಗುನ ಟ್ರೋಲ್ ಮಾಡೋದು ನಿಲ್ಸಿ. ಈ ಒಂದು ರೇಣುಕಾ ಸ್ವಾಮಿ ಕೇಸ್ ಆಗಿರೋದೇ ಸೋಷಿಯಲ್ ಮೀಡಿಯಾ ಮತ್ತೆ ಟೆಕ್ನಾಲಜಿ ದುರುಪಯೋಗ ಆಗ್ಬಿಟ್ಟು. ಇದ್ರಿಂದ ಆದ್ರೂ ಒಂದ್ ಪಾಠ ಕಲೀರಿ ಪ್ರತಿಯೊಬ್ರು. ಅದ್ ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಳೇ ಆಗಿರ್ಬೋದು, ಕೆಟ್ಟದಾಗ ಕಮೆಂಟ್ಸ್ ಮಾಡೋದ್ ನಿಲ್ಸಿ. ಸೋಷಿಯಲ್ ಮೀಡಿಯಾನ, ಯೂಟ್ಯೂಬ್ ನ ಒಂದು ಸ್ವಚ್ಛ ಜಾಗ ಮಾಡ್ಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಐ ಹ್ಯಾವ್ ಗಾಟ್ ಅ ಕ್ಲೀನ್ ಚಿಟ್. ಸೊ ನನ್ನನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ದಯವಿಟ್ಟು ನಿಲ್ಸಿ. ನಾನು ತುಂಬಾ ಕುಗ್ಗಿದ್ದೀನಿ ಈ ಒಂದ್ ವಿಷಯದಲ್ಲಿ. ಇನ್ನ ನನಗೆ ಈ ತರ ಕೆಟ್ಟದಾಗ ಬರೆದ್ಬಿಟ್ಟು ನನ್ನ ಕುಗ್ಗಿಸ್ಬೇಡಿ, ನನಗೆ ತುಂಬಾ ಎಫೆಕ್ಟ್ ಆಗತ್ತೆ ಅದು ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಈಗ ಜೈಲಲ್ಲಿ ವಿಡಿಯೋ ನೋಡಿ, ನಾವಿದ್ದಾಗ ಏನಾಗಿತ್ತು, ಕೋವಿಡ್ ಕಾಲ ಇತ್ತು. ಒಂದ್ ಇಡೀ ಲೈನ್ ಅಲ್ಲಿ 200-300 ಜನ ಲೇಡೀಸ್ ನಿಂತ್ಕೊಂಡ್ಬಿಟ್ಟು ದಿನಾಗ್ಲೂ ಒಂದ್ 700-800 ಲೇಡೀಸ್ ಇದ್ರು. ಸೊ ದಿನಾಗ್ಲೂ 800 ಲೇಡೀಸ್ಗೆ ಒಂದು ವಿಡಿಯೋ ಕಾಲ್ ಅವಕಾಶ ಇರ್ಲಿಲ್ಲ. ಕೋವಿಡ್ ಟೈಮ್ ಇರೋದ್ರಿಂದ ನಾನ್ ನನ್ನ ತಂದೆ ತಾಯಿ ಮುಖ 3 ತಿಂಗಳಿಗೋಸ್ಕರ ನಾನು ನೋಡೇ ಇರ್ಲಿಲ್ಲ. ಅಲ್ಲಿ ಎಲ್ಲಾ ಲೇಡೀಸ್ನ ನಿಲ್ಸ್ಬಿಟ್ಟು ಒಂದ್ 2-3 ನಿಮಿಷ ವಿಡಿಯೋ ಕಾಲ್ ಅವಕಾಶ ಅವರ ಆತ್ಮೀಯರಿಗೋ ಅಥವಾ ಪರಿಚಯ ಇದ್ದವರಿಗೋ ಅಥವಾ ಅವರ ಪರಿವಾರಕ್ಕೋ ಮಾಡ್ಲಿಕ್ಕೆ ಅವರೇ ಅವಕಾಶ ಮಾಡ್ಕೊಟ್ಟಿದ್ರು. ಅವಾಗ ಆ ತರ ರೂಲ್ ಇತ್ತು. ಈಗ ಯಾವ ತರ ರೂಲ್ ಇದೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇ ಥ್ಯಾಂಕ್ ಯು ಸಂಜನಾ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ದರ್ಶನ್ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಡಕ್ಕೆ ಮಣಿದ್ರಾ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು, ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಗೃಹ ಇಲಾಖೆ ಅಧೀನದಲ್ಲಿ ಬರುವ ಬಂಧೀಖಾನೆ ಇಲಾಖೆ ಗೃಹ ಸಚಿವರ ಒತ್ತಡಕ್ಕೆ ಮಣಿದು ದರ್ಶನ್ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿದ್ದು, ಜೈಲಿನಲ್ಲಿ ದರ್ಶನ್ ಅಂಡ್ ಟೀಮ್ನ ರಾಜಾತಿಥ್ಯದ ಫೋಟೋ ವೈರಲ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರಕ್ಕೆ ರಾಜ್ಯಾದ್ಯಂತ ಸಖತ್ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಎಚ್ಚೆತ್ತ ಗೃಹ ಇಲಾಖೆ ಜೈಲಿನ 7 ಅಧಿಕಾರಿಗಳನ್ನು ಅಮಾನತು ಮಾಡಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜೈಲರ್ ಶರಣಪ್ಪ, ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಹೆಡ್ ವಾರ್ಡರ್ ವೆಂಕಪ್ಪ ಕೊರ್ತಿ ಸೇರಿದಂತೆ 7 ಮಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಒಂದು ಶರವಣ ಜೈಲರ್ಸು ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಖಂಡೇಲ್ವಾಲ್, ಅಸಿಸ್ಟೆಂಟ್ ಜೈಲರ್ಸು ಎಲ್.ಎಸ್. ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಎಲ್.ಎಸ್. ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್, ಇದು ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನ